ಒಂದು ಊರಲ್ಲಿ ತಾಯಿ ಮತ್ತು ಮಗಳಷ್ಟೇ ಒಂದು ಮನೆಯಲ್ಲಿ ವಾಸಿಸ್ತಿರ್ತಾರೆ. ತಾಯಿ ಹೆಸರು ಕಮಲ, ಮಗಳ ಹೆಸರು ಪೂಜಾ. ತಾಯಿ ಕಮಲ ಅವರು ಬ್ಯಾಂಕ್ ಉದ್ಯೋಗಿಯಾಗಿದ್ದುಕೊಂಡು ಮಗಳನ್ನು ಬೆಳೆಸ್ತಿರ್ತಾರೆ. ಅವರು ಪೂಜಾಳನ್ನು ಸಹ ಒಂದು ಸ್ಕೂಲಿಗೆ ಹಾಕಿರ್ತಾರೆ. ಆಮೇಲೆ ಪೂಜಾ ಸ್ಕೂಲ್ನಲ್ಲಿ ತುಂಬ ಚೂಟಿಯಾಗಿರ್ತಾಳೆ, ಓದಿನಲ್ಲಿ ಮುಂದಿರ್ತಾಳೆ. ಆಮೇಲೆ ಎಲ್ಲ ಚಟುವಟಿಕೆಗಳಲ್ಲಿಯೂ ಭಾಗವಹಿಸ್ತಿರ್ತಾಳೆ. ಪ್ರತಿನಿತ್ಯವೂ ಕಮಲಾ ಅವರು ಬ್ಯಾಂಕಿಗೆ ಹೋಗೋದು, ಆಮೇಲೆ ಪೂಜಾ ಸ್ಕೂಲ್ಗೆ ಹೋಗೋದು ದಿನದ ರೂಟೀನ್ ಆಗಿರುತ್ತೆ. ಹೀಗೆ ಇರಬೇಕಾದ್ರೆ ಒಂದಿನ ಇವಳು ಪೂಜಾ 8 ವರ್ಷದವಳಿದ್ದಾಗ ಕಮಲಾ ಅವ್ರಿಗೆ ಹುಷಾರು ತಪ್ಪಿರುತ್ತೆ. ಅವರ ಆರೈಕೆ ಮಾಡೋಕ್ಕೆ ಯಾರೂ ಇರೋದಿಲ್ಲ. ಅದಕ್ಕೆ ಪೂಜಾ ಸ್ಕೂಲ್ನಲ್ಲಿ ಒಂದು ರಜೆ ಚೀಟಿ ಬರೆದು ಮನೆಯಲ್ಲಿ ತಾಯಿ ಆರೈಕೆ ಮಾಡೋಕ್ಕೆ ನಿಂತ್ಕೋತಾರೆ. ಆಮೇಲೆ ಒಂದು 5-6 ದಿನ ಆದಮೇಲೆ ತಾಯಿ ಸುಧಾರಿಸ್ತಾರೆ, ಅವ್ರ ಆರೋಗ್ಯ ಸುಧಾರಿಸುತ್ತೆ. ಆಮೇಲೆ ಪೂಜಾನು ಸ್ಕೂಲಿಗೆ ಹೋಗೋಕ್ಕೆ ಶುರು ಮಾಡ್ತಾಳೆ. ಸ್ಕೂಲಿಗೆ ಹೋದ್ಮೇಲೆ ಅವಳು ತಾನಿಲ್ದಾಗ ಆದ ಪಾಠಗಳ ನೋಟ್ಸನ್ನು ಸಹಪಾಠಿಗಳಿಗೆ ಕೇಳ್ತಾಳೆ. ಬಟ್ ಅವರು ಅದನ್ನು ಕೊಡೋಕ್ಕೆ ಒಪ್ಪೋದಿಲ್ಲ. ಮತ್ತು ಪರೀಕ್ಷೆನೂ ಹತ್ತಿರ ಬಂದಿರುತ್ತೆ. ಅವಳು ಪೂಜಾ ಓದಿಕೊಂಡು ಪರೀಕ್ಷೆ ಬರೀತಾಳೆ. ರಿಸಲ್ಟ್ ಬಂದಾಗ ಅವಳಿಗೆ ತುಂಬ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ. ಅದನ್ನು ನೋಡಿ ಅವ್ರ ತಾಯಿ, ಯಾಕಮ್ಮ ಪೂಜಾ ನಿನಗೆ ಇಷ್ಟೊಂದು ಕಡಿಮೆ ಮಾರ್ಕ್ಸ್ ಬಂದಿದೆ ಈ ಸರ್ತಿ ಅಂತ ಕೇಳಿದ್ದಕ್ಕೆ ಅವಳು, ಇಲ್ಲಮ್ಮ, ನೀನು ಹುಷಾರಿಲ್ದಾಗ ನಾನು ಸ್ಕೂಲಿಗೆ ಹೋಗಿರಲಿಲ್ಲ. ಆಮೇಲೆ ನನಗೆ ನನ್ನ ಸಹಪಾಠಿಗಳಿಂದ ನಾನು ತಪ್ಪಿಸಿದ ದಿನಗಳ ನೋಟ್ಸ್ ಸಹ ಸಿಕ್ಕಿರಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರು, ಯಾಕೆ ಮತ್ತೆ ನೀನು ನಿನ್ನ ಸಹಪಾಠಿಗಳು ನಿನ್ನ ನೋಟ್ಸ್ ಕೊಟ್ಟಿರಲಿಲ್ಲ ಅಂತಂದರೆ ನಿನ್ನ ಟೀಚರನ್ನು ಕೇಳ್ಬೋದಿತ್ತು. ಅವರು ಕೊಟ್ಟಿರಲಿಲ್ಲ ಅಂತಂದರೆ ನನಗೆ ಹೇಳ್ಬೋದಿತ್ತು. ನಾನು ನಿಮ್ಮ ಟೀಚರ್ ಹತ್ರ ಮಾತಾಡಿಸಿ ನಿನಗೆ ನೋಟ್ಸ್ಗಳನ್ನು ಅವರಿಂದ ಕೊಡಿಸ್ತಿದ್ದೆ ಅಂತ ಹೇಳ್ತಾರೆ. ಮತ್ತು ಅವ್ರು ಇನ್ನೂ ಒಂದು ಮಾತು ಹೇಳ್ತಾರೆ, ನೋಡು, ನೀನು ಈ ಥರ ಜಾರಿಕೆ ಉತ್ತರಗಳನ್ನು ಕೊಡಬಾರ್ದು. ನಮ್ಮ ಸೋಲಿಗೆ ನಾವೇ ಹೊಣೆಯಾಗಿರ್ತೇವೆ. ಬೇರೆಯವರನ್ನು ದೂಷಿಸಬಾರ್ದು. ಅವಕಾಶಗಳು ಯಾವಾಗಲೂ ಬರೋದಿಲ್ಲ. ಬಂದ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಆಮೇಲೆ ಇದನ್ನು ನೀನು ನೆನಪಿಟ್ಕೊಂಡ್ರೆ ನೀನು ಜೀವನದಲ್ಲಿ ತುಂಬ ಸಾಧನೆ ಮಾಡ್ತೀಯ ಮತ್ತು ಬಲಶಾಲಿಯಾಗಿ ಹೊರಹೊಮ್ತೀಯ ಅಂತ ಹೇಳ್ತಾರೆ. ಈ ಮಾತುಗಳನ್ನು ಪೂಜಾ ನೆನಪಿಟ್ಕೊಳ್ತಾಳೆ. ಆಮೇಲೆ ಅವಳು ತನ್ನ ಓದಿನಲ್ಲಿ ಎಲ್ಲದರಲ್ಲಿಯೂ ಅವಳು ಆದರ್ಶ ವಿದ್ಯಾರ್ಥಿಯಾಗಿ ಹೊರಬರ್ತಾಳೆ. ಈ ತಾಯಿ ಹೇಳಿದ ಈ ಮಾತುಗಳು ಅವಳಿಗೆ ತಾಯಿ ಕಲಿಸಿದ ಪಾಠವಾಗಿರುತ್ತೆ.